ದೊಡ್ಡ ಪ್ರಮಾಣದಾಗ ಜಾತ್ರೆ ಉತ್ಸವ ಐತಿ. ಎಲ್ಲರಿಗೂ ನಮಸ್ಕಾರ. ಮುಂದಿನ ತಿಂಗಳು 6ನೇ ತಾರೀಕು ಏಪ್ರಿಲ್ 6ರಂದು ನಮ್ಮ ಊರಿನಲ್ಲಿ ನಡೆಯುವ ದೊಡ್ಡ ಪ್ರಮಾಣದಲ್ಲಿ ನಡೆಯುವ ಕಾರ್ಯಕ್ರಮ ಏನಪ್ಪ ಅಂದರೆ ಬೆಳಗಾಂ ಡಿಸ್ಟಿಕ್ ರಾಯಬಾಗ ತಾಲೂಕು ಕಣದಾಳ ಗ್ರಾಮದಲ್ಲಿ ಕೊರವಂಜಿ ತಾಯಿ ಹಾಗೂ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವ ಇರ್ತೈತೆ ರೀ. ಅದೇ ರೀತಿಯಾಗಿ ನಮ್ಮ ರಾಮಣ್ಣ ಮಹಾರಾಜರು, ನಮ್ಮ ಹಾಜರಾದಂಥ ರಾಮಣ್ಣ ಮಹಾರಾಜರು ಒಂದು ಅದ್ಭುತ ಕಾರ್ಯಕ್ರಮವನ್ನು ಮಾಡಕತ್ತಾರೆ. ಈ ಜಾಗದಾಗ ಏನು ಇನ್ನೊಂದು ದೊಡ್ಡ ಪ್ರಮಾಣದಾಗ ಮೂರ್ತಿ ಪ್ರತಿಷ್ಠಾಪನೆ ಮಾಡತ್ತಾರೆ. ಅದು ಯಾವುದಪ್ಪ ಮೂರ್ತಿ ಅಂದ್ರೆ ನಮ್ಮ ಹನುಮಾನ್ ದೇವ್ರ ಮೂರ್ತಿ ಪ್ರತಿಷ್ಠಾಪನೆ ಮಾಡತ್ತಾರು. ಅದಕ್ಕಾಗಿ ಬೆಳಗ್ಗೆ 8 ಗಂಟೆಗೆ ಕುಂಭ ಉತ್ಸವ ಇರ್ತೈತೆ ರೀ. ಎಲ್ಲ ಹೆಣ್ಮಕ್ಳು ಆರತಿ ಕುಂಭನ ತೊಗೊಂಡು ಬೆಳಗ್ಗೆ 8 ಗಂಟೆಗೆ ಹುಲ್ಕಾಂತೇಶ್ವರ ದೇವಸ್ಥಾನ ಹತ್ತಿರ ಎಲ್ಲರೂ ಬರ್ಬೇಕು ರೀ. ಅದೇ ರೀತಿ ಅಲ್ಲಿಂದ ಕುಂಭಮೇಳ ವಾಲ್ಗದಿಂದ ಮೂರ್ತಿ ಕೊರವಂಜಿ ತಾಯಿ ದೇವಸ್ಥಾನವರೆಗೆ ಬರ್ತೈತೆ ರೀ. ಅದಾದ ತಕ್ಷಣ ಮೂರ್ತಿ ಪ್ರತಿಷ್ಠಾಪನೆ ಇರ್ತೈತಿ. ನಾವು ಕುಂಭದಾಗ ನೀರು ಏನು ತೊಗೊಂಬಂದಿರ್ತಿರಲ್ಲ, ಆ ನೀರ ಮೂರ್ತಿ ಮ್ಯಾಗ ಹಾಕಿ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀವಿ ರೀ. ಅದೇ ರೀತಿಯಾಗಿ ಹೋಮ ಇರ್ತೈತೆ ರೀ. ಹೋಮ ಮುಗಿದ ತಕ್ಷಣ ನೆಕ್ಸ್ಟ್ ಏನು ಇರ್ತೈತಿ ಅಂದ್ರೆ ರೀ ವೇದಿಕೆ ಕಾರ್ಯಕ್ರಮ ಇರ್ತೈತಿ ರೀ. ಮೂರ್ತಿ ಪ್ರತಿಷ್ಠಾಪನೆ ಮುಗಿದ ತಕ್ಷಣ ವೇದಿಕೆ ಕಾರ್ಯಕ್ರಮ ಇರ್ತೈತಿ. ಆ ವೇದಿಕೆ ಕಾರ್ಯಕ್ರಮದಾಗ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಇರ್ತೈತಿ ರೀ. ದೊಡ್ಡ ಸ್ವಾಮೀಜಿಗಳು ಬರ್ತಿರ್ತಾರೆ. ಅದೇ ರೀತಿಯಾಗಿ ರಾಮಣ್ಣ ಮಹಾರಾಜರು ದೊಡ್ಡ ಪ್ರವಚನ ಕಾರ್ಯಕ್ರಮ ಒಂದು ಇರ್ತೈತಿ ರೀ. ಅದೇ ರೀತಿ ಇನ್ನೊಂದು ಏನು ವಿಶೇಷತೆಪ್ಪ ಐತೆ ಅಂದ್ರೆ ಅಜ್ಜಾರ್ದ ರೀ, ನಮ್ಮ ದಕ್ಷಿಣ ಭಾರತದಲ್ಲಿ ಕೊರವಂಜಿ ದೇವಿ ದೇವಸ್ಥಾನ ದಕ್ಷಿಣ ಭಾರತದಾಗ ಯಾವುದೂ ಇಲ್ಲ. ನಮ್ಮ ಉತ್ತರ ಭಾರತದಾಗ ಐತೆ ಅಂತ ಹೇಳ್ತಾರೆ. ಡೆಲ್ಲಿ ಹೆಚ್ ಕಡೆ ಯಾವುದೋ ಒಂದು ದೇವಸ್ಥಾನ ಐತೆ ಅಂತ ಹೇಳ್ತಾರೆ. ಅದೇ ರೀತಿ ದಕ್ಷಿಣ ಭಾರತ ಒಂದು 5-6 ರಾಜ್ಯದಾಗ ನಮ್ಮ ಕೊರವಂಜಿ ದೇವಿ ದೇವಸ್ಥಾನ ಎಲ್ಲಾದರೂ ಯಾರೂ ಕೇಳೇ ಇಲ್ಲ ರೀ ಹೆಸರು. ಆ ರೀತಿಯಾಗಿ ಯಾಕಂದ್ರೆ ಸಾಕ್ಷಾತ್ ಪಾರ್ವತಿ ದೇವಿನ ಬಂದು ಇಲ್ಲಿ ಈ ಗ್ರಾಮದಲ್ಲಿ ಈ ದೇವಸ್ಥಾನ ಜಾಗದಲ್ಲಿ ಉಳ್ಕೊಂಡಾರೆ. ಹಾಗಾಗಿ ಭಾಳ ಜನ ಪ್ರತಿ ವಾರ ಒಂದು 2,000-3,000 ಜನಸಂಖ್ಯೆ ಆಲ್ರೆಡಿ ಕೂಡ್ತೈತಿ. ಹೋದ ವರ್ಷಕ್ಕಿಂತನೂ ಈ ವರ್ಷ ನಾವು ದೊಡ್ಡ ಪ್ರಮಾಣದಾಗ ಒಂದು ಕಾರ್ಯಕ್ರಮವನ್ನು ಇಟ್ಕೋಬೇಕಂತ ಹೇಳಿ ದೊಡ್ಡ ನಿರೀಕ್ಷೆ ಐತಿ. ನಮ್ಮ ಅಜ್ಜಾರ್ದು ಒಂದು ದೊಡ್ಡ ಆಸೆ ಐತಿ ದೊಡ್ಡ ಪ್ರಮಾಣದಾಗ. ಯಾಕಂದ್ರೆ ಈಗೇನು ನಮ್ಮಲ್ಲಿ ಒಂದು ನಿಶೆ ಮುಕ್ತ ದೇಶವನ್ನು ಮಾಡ್ಬೇಕಂತ ಹೇಳಿ ನಮ್ಮ ಅಜ್ಜಾರ ರಾಮಣ್ಣ ಮಹಾರಾಜರ ಭಾಳ ಗೊತ್ತಿ ಕುಡಿಯತ್ತಾರೆ. ಪ್ರತಿ ವಾರ ಭಕ್ತರು ಎಲ್ಲರೂ ಸೆರೆ ಬಿಟ್ಟದೀವಿ ಅಜ್ಜಾರ ಅಂತೇಳಿ ಬರ್ತಾರೆ. ಬೇರೆ ಕಡೆಯಿಂದ ಬರ್ತಾರೆ. ಗೋವಾದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ಮಧ್ಯಪ್ರದೇಶದಿಂದ ಬರ್ತಾರೆ, ಈ ಕಡೆ ತಮಿಳುನಾಡಿನಿಂದ ಬರ್ತಾರೆ. ಬೇರೆ ಕಡೆಯಿಂದನೂ ಭಾಳ ಜನ ಬರ್ತಿರ್ತೈತೆ ರೀ. ಅದಕ್ಕಾಗಿ ಈ ಕಾರ್ಯಕ್ರಮ ಈ ಜಾತ್ರಾ ಉತ್ಸವವನ್ನು ಭಾಳ ಅದ್ಭುತದಿಂದಾಗಿ ನೆರವೇರಿಸ್ಕೊಡ್ಬೇಕೈತಿ ಎಲ್ಲರೂ. ಮತ್ತು ಅದೇ ರೀತಿ ಈಗ ಸುತ್ತಮುತ್ತ ಭಕ್ತರೆಲ್ಲ ಆಲ್ರೆಡಿ ಯಾರ್ಯಾರ ಭಕ್ತರು ಏನಂತಾರೆ ಒಂದು ಸ್ವಲ್ಪ ಅನ್ನ ಪ್ರಸಾದಕ್ಕೆ ಏನೇನು ಹತ್ತೈತಿ ಅದನ್ನೆಲ್ಲ ಆಲ್ರೆಡಿ ತಂದು ಕೊಡತ್ತಾರ. ಈ ರೀತಿ ಎಲ್ಲ ಮಾಡತ್ತಾರು. ಎಲ್ಲರೂ ಬರೀ ನಮ್ದು ಏನು ವಿಚಾರ ಏನಪ್ಪ ಅಂದ್ರೆ ಈಗೇನು ನೀವು ನಮ್ಮ ಮಠಕ್ಕೆ ಆಶ್ರಮಕ್ಕೆ ಬಂದ ಸೆರೆ ಕುಡಿಯೋದು ಏನು ಬಿಟ್ಟು ಹೋಗ್ಯಾರಲ್ಲ ಭಕ್ತರು ರೀ, ಅವ್ರು ಏನೈತಿ ಅವ್ರ ಕುಟುಂಬ ಸಮೇತ ಬಂದ್ರೆ ಸಾಕು. ಬಂದ್ರೆ ನಮಗೆ 25,000-30,000 ಜನಸಂಖ್ಯೆ ಕೊಡೋದು ಒಂದು ದೊಡ್ಡ ನಿರೀಕ್ಷೆ ಐತೆ ರೀ. ಮತ್ತು ಅದಕ್ಕಾಗಿ ಇನ್ನು ಕೂಡ್ತೈತೆ ಅನ್ನೋದು ಒಂದು ದೊಡ್ಡ ಆಸೆ ಐತಿ. ಎಲ್ಲರೂ ಬರ್ತೀವ್ರಿ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಿ ಅಜ್ಜಾರ್ ಹೇಳ್ರಿ ಮಾಡ್ತೀನಿ ಅಂತ ಹೇಳಿ ಭಾಳ ಜನನೂ ಹೇಳಕತ್ತಾರೆ ಅಜ್ಜಾರಿಗೆ. ಅದಕ್ಕಾಗಿ ನಮ್ದು ಅಜ್ಜಾರ್ ಏನು ಯಾರು ನಿಮ್ದು ಏನು ನಿಮ್ಮ ಕಡೆಯಿಂದ ನಾವು ಏನು ಆಸೆ ಪಡೋಂಗಿಲ್ಲ. ನೀವು ಏನೈತಿ ನಮ್ಮ ಜಾತ್ರೆಗೆ ಬರ್ರಿ ಅಷ್ಟೇ, ನಿಮ್ಮ ಕುಟುಂಬ ಸಮೇತ ಬರ್ರಿ. ನಿಮ್ಗೆ ಏನು ಚಲೋ ಆಗೈತಿಲ್ಲ ಅದು ಸಾಕು, ನಮ್ಗೆ ಇಷ್ಟ ಸಾಕು. ನೀವು ಭಕ್ತರಿಗೆ ಚಲೋ ಆಗೋದು ಒಂದೇ ಮುಖ್ಯ ಅಂತ ಹೇಳಿ ಅಜ್ಜಾರ್ದು ಒಂದು ದೊಡ್ಡ ಆಸೆ ಐತ್ರಿ. ಅದಕ್ಕಾಗಿ ಇದು ಒಂದೇ ಆಸೆ ಐತಿ, ಬೇರೆ ಏನೂ ಇಲ್ಲ. ಹಾಗಾಗಿ ಸುತ್ತಮುತ್ತಲೂ ಭಕ್ತರು ಬರ್ತಾರೆ. ಒಂದು 10-15 ಹಳ್ಳಿ ಜನ ಅಂತೂ ಅಜ್ಜಾರ ಈಗ ಇನ್ನೊಂದು ಏನೈತೆ ಭಾಳ ಜನ ಬರಾಕತ್ತಾರೆ. ಈ ಜಾತ್ರೆಗೆ ಅಡ್ವಾನ್ಸ್ ರೆಡಿ ಮಾಡೋಕೆ ಜನಸಂಖ್ಯೆ ಜಾಸ್ತಿ ಕೂಡ ಐತಿ. ವಾರ 1,000, 500, 1,000, 1,500. ಅದಕ್ಕೆ ಈಗ ಒಂದು 4-5 ವಾರ ಆತಿಗೆ ಆಲ್ರೆಡಿ ರೆಡಿ ಪ್ರಿಪ್ರೇಷನ್ ಮಾಡ್ಕೋಕೈತಿದ್ದು. ದೊಡ್ಡ ಪ್ರಮಾಣದಾಗ ಜಾತ್ರೆ ಉತ್ಸವ ಐತಿ. ಎಲ್ಲರೂ ಸುತ್ತಮುತ್ತಿನ ಗ್ರಾಮಸ್ಥರು ಮತ್ತು ಅದೇ ರೀತಿಯಾಗಿ ನಮ್ಮ ಸುತ್ತಮುತ್ತ 4-5 ಜಿಲ್ಲೆ ಜನಸಂಖ್ಯೆ ಅಂತೂ ಜಾಸ್ತಿ ಬರ್ತೈತಿ. ರಾಜಕಾರಣಿ ದೊಡ್ಡ ವಿಶೇಷತೆ ಕೆಲವೊಂದಿಷ್ಟು ರಾಜಕಾರಣಿಗಳು ಬರಾಕತ್ತಾರೆ ಆಶ್ರಮಕ್ಕೆ, ಕಾರ್ಯಕ್ರಮಕ್ಕೆ ಬರತ್ತಾರು, ಮೂರ್ತಿ ಪ್ರತಿಷ್ಠಾಪನೆಗೆ ಬರತ್ತಾರು, ಸ್ವಾಮೀಜಿಗಳು ಬರತ್ತಾರು. ಈ ರೀತಿ ಎಲ್ಲ ಬರತ್ತಾರೆ. ನಮ್ದು ಏನು ಆಸೆ ಏನಪ್ಪ ಅಂದ್ರೆ ಒಂದು 20,000-25,000 ಜನಸಂಖ್ಯೆ ಮ್ಯಾಕ್ ಬರ್ತಾರೆ ಒಂದು ದೊಡ್ಡ ನಿರೀಕ್ಷೆ ಐತಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜಾಸ್ತಿ ನಮ್ಮ ಜನಸಂಖ್ಯೆ ಕೂಡಿ ನಮ್ಮ ಕಾರ್ಯಕ್ರಮ ಒಂದು ಎಲ್ಲರೂ ಭಕ್ತಾದಿಗಳು ಬಂದ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು. ಹೀಗಾಗಿ ನಮ್ದೊಂದು ದೊಡ್ಡ ಆಸೆ ಐತಿ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.